ಮದುವೆಗೆ ಮುಂಚೆ ಗರ್ಭಿಣಿಯಾಗಲು ನೀನೇ ಕಾರಣ. ಮದುವೆಗೆ ಮುಂಚೆ ಗರ್ಭಿಣಿಯಾಗಲು ನೀನೇ ಕಾರಣ. ಚಿಕ್ಕಮ್ಮ ಚಿಕ್ಕಮ್ಮ ಎನ್ನುತ್ತ ಕೂಸು ಹೊಟ್ಟೆ ಕಳತೈತಿ. ಅದ ಕೇಳಿ ನಾ ಹೊಯ್ಕೊಂಡೆ, ಸ್ವರವೊಂದು ಕಲಿತೆ. ಹಾಡಿದೆ ಈ ಕವಿತೆ, ನಾ ಹಾಡಿದೆ ಈ ಕವಿತೆ. ತಡಿ ಗುರುಗಳು ಹೆಲ್ಪ್ ಮಾಡ್ತಾರೆ ಈಗ ನಮ್ಗೆ. ಅವನವನು ಭಿಕ್ಷಕರು ಏನ್ ಚಂದ ಹಾಡ್ತಾರಪ್ಪ ಯಪ್ಪ. ಭಿಕ್ಷುಕ್ರ ಕೊಡ್ಬೇಕಂದ್ರೆ ಚಿಲ್ಲರ್ ರೊಕ್ಕನೂ ಇಲ್ಲ, ಫೋನ್ ಪೇ ಮಾಡ್ಬೇಕಂದ್ರ ನನ್ನ ಫೋನು ಇಲ್ಲ. ಇಲ್ಲಪ್ಪ ನಮ್ಮ ಸ್ಕ್ಯಾನರ್ ಐತಿ, ಬೇಕಾರೆ ಮಾಡು. ಇಲ್ಲಪ್ಪ ಫೋನ್ ತಗೊಂಬಂದಿಲ್ಲ, ಅದಾದ್ರೂ ಲೇ. ನಮಸ್ಕಾರ ರೀ ಪಾಪಣ್ಣವ್ರ, ಎಲ್ಲ ಆರಾಮದಿರ್ಲ? ಆರಾಮದಿನ್ ನೋಡ. ಇಲ್ಲಿ ಟಂಟಣಾವ್. ಇದೇನ್ರಿ ನಿಮ್ಮ ಮಾವಿನ ಗಿಡ ಟಿಸಲ್ ಹೊಡೆದತ್ಲೆ? ಈ ಮಾವಿನ ಗಿಡಕ್ಕೆ ಜೈನ್ ಕಿಸಾನ್ ಗೊಬ್ಬರ ನೀವು ಹಾಕಿರಂತಲ್ಲಪ್ಪ. ಜೈ ಕಿಸಾನ್ ಗೊಬ್ಬರ. ಏನ್ ಮಾತಾಡ್ತೀರಿ ಏನ್ ಮಾತಾಡ್ತೀರಿ? ಯಾರಿಗೋ ಕದ್ದ ಬಸರಾದ, ಗರ್ಭಿಣಿ ಆದ, ಗಬ್ಬಾದ. ಗಬ್ಬಾಗದ ನೀನು ಎಮ್ಮಿ ಮಾಡಿ ಅನ್ಲೇ. ಮುಂದ್ ಬಂದತ್ತಿಲ್ರಿ ಮತ್ತ ನೀನ ಮಾಡದ್ ಮಗನ. ಮತ್ತ ಇದನ್ನೆಲ್ಲ ತಂದು ನನ್ ತಿರ್ಮೇಲೆ ಹಾಕಿರ, ಇದನ್ನ ನಾನು ಒಪ್ಕೊಳ್ಳೋದಿಲ್ರಿ. ಯಾರ ಕಾರಣ ಕರೆ ಹೇಳು. ಇದಕ್ಕೆಲ್ಲ ಇವನ ಕಾರಣ. ಯಾವ್ದರ ಮೇಲೆ ಹೇಳ್ತೀನಿ ನೀನು? ನೀನು ಕೊಟ್ಟ ಐಸಿನ ಆಧಾರದ ಮೇಲೆ ಹೇಳ್ತೀನಿ. ಚಿಲೆ ಹುಚ್ಚಿ ಏನ್ ಮಾತಾಡಕತ್ತೀನಿ? ಕನ್ನಡ ಐಸ್ ತಿಂದ್ರಲ್ಲ ಬಸರಾಗಂಗಿದ್ರ ಐಸ್ ಫ್ಯಾಕ್ಟ್ರಿ ಎಲ್ಲ ಬಂದ್ ಹಾಕಿದ್ದು. ಯಾರ ಐಸ್ ಅಲ್ಲಪ್ಪ, ಗ್ಯಾಂಗಣ್ಣ ನಿನ್ನ ಐಸು. ನೀ ಕೊಟ್ಟ ಐಸು ಮಾಡಬಾರ್ದ್ರಿ, ಎಂದೂ ಉಪಕಾರ ಮಾಡಬಾರ್ದು. ಉಪಕಾರ ಎಂದೆಂದು ಮಾಡಕ್ ಹೋಗ. ಏನ್ ಮಾಡಿದ್ದಪ್ಪ ಉಪಕಾರ? ಬಿಸಿಲಾಗ ನಿಮ್ಮ ಮಗಳು ಒದ್ದಾಡಕತ್ತಿದ್ಳು, ಪಾಪ ಒಂದು ಐಸ್ ಕೊಟ್ರ ಶಾಂತ ಆಗತ್ತೆ. ಒಂದು ಕೊಟ್ರ ಈ ರೀತಿ ಎಲ್ಲ ನನ್ನ ಮೇಲೆ ಅಪ್ಪದ ಹೊರಿಸ್ತೀರಿ. ಯಪ್ಪ ಯಪ್ಪ ಯಪ್ಪ, ಅವತ್ತು ನಾ ತಲೆ ತಿರುಗಿ ಬಿದ್ದಾಗ ಇವನ ಏನೋ ಮಾಡ್ಯಾನು. ಕಾಣದ ದೇವರಿಗ್ಯಾಕ ಕೈ ಮುಗಿತಿ, ಪ್ರೀತಿ ಪ್ರೇಮದ ಬಲ ಗೆಳತಿ. ನಮನು ಬಿಟ್ಟಿಲ್ಲ, ಅವರನ್ನು ಬಿಟ್ಟಿಲ್ಲ, ಆ ರಾಧಾಕೃಷ್ಣ ಒಂದಾಗಲಿ. ಕೈ ತೆಗಿಲೆ, ಕೈ ತೆಗಿಲೆ. ಇಬ್ರು ಜೀವದ ಗೆಳೆಯರು. ಎಲ್ಲಿ ದೋಸ್ತರು ತಂದಿಲೆ? ಯಾಕ ಮೊದಲು ಗಂಟಿ ಬಾರಿಸಿದ್ದೆ, ದೋಸ್ತರು ಇದ್ದೀವಿ. ಈಗ ಬ್ಯಾರೆ ಉದ್ಯೋಗ ಮಾಡಾಕತ್ತೀನಿ ಮಗನ. ನೀನ ಹೌದು. ಯಾವ ಉದ್ಯೋಗ ಹೋಗ್ಮಲಕ್ಕ? 30-40 4 ಸೈಡ್ ತಗೊಂಡಿನಿ, 50 ಬಾತ್ರೂಮ್ 50 ಬೆಡ್ರೂಮ್ ಕಟ್ಸಿನಿ ಮಗನ. ಯಪ್ಪ 50 ಬಾತ್ರೂಮ್ ಅಂತ ಅವನ್ನೆಲ್ಲ ನಾ ಹೆಂಗ ಸಾರಿಸ್ಲಿ, ಹೆಂಗ ಬಳಿಲಿ? ಯಾವ ಈಗ ಬಳದದ್ದ ಸಾಕಾಗೈತ್ ನನಗ, ಇನ್ನು ಮುಂದೆ ಬಳಿಯಾಕ ಹೋಗ್ಬೇಡ ನೀ. ಓ ಪಾಪಣ್ಣವ್ರು ಇರ್ತಾರಲ್ಲ. ನಮಸ್ಕಾರ ರೀ. ನಮಸ್ಕಾರ ರೀ. ಹಳಿ ಸೈಕಲ್ ನಿಂತೈತಿ. ರುದ್ರಾಕ್ಷಿ ಆರಾಮದಿ ಇಲ್ಲ? ಅವ್ವ ಸೌಕಾಶ ನಡೆಯೋ ಗಂಗಪ್ಪ, ನಾ ಈಗ ಬಸ್ ಬಾಳ ಜೋರ್ ಹೊಡ್ಯಾಕ ಹೋಗ್ಬೇಡ್ಲಿ, ಕೂಸ ಪುಳುಕ ತಳಗ್ ಬಿತ್ರ ಏನ್ ಮಾಡವ? ಇದೇನ್ರಿ ಗೋಳ್ಗುಮಟ? ಆ ಗೋಳ್ಗುಮ್ಟ ಕಟ್ಟಕ್ ಕಾಂಟ್ರಾಕ್ಟ್ ನೀವ ಹಿಡಿದಿದ್ರಿ ಅಂತಲ್ಲ. ಒಳತನ್ರಿ ಅದು ಪಾಯದಾಗ ಸಿಮೆಂಟ್ ಸುಮಾರು ಬರೋಣ ಕೈ ಮುಗಿದು ಬಿಟ್ಟಿನ ಆ ಕಡೆ. ಹಿಂಗ ಮಾಡಿ ಎಷ್ಟು ಬಿಲ್ಡಿಂಗ್ ಅರ್ಧಕ್ಕೆ ಬಿಟ್ಟು ಹೋಗಿಲ್ಲ ನೀ. ಇದ ಒಂದೇದ್ರಿ. ಮುಂದದಾವ ಇನ್ನು ಇವಂದ ಹೌದಲ್ಲ? ಇವಂದ ಯಪ್ಪ ಇವಂದ. ನಿಮ್ಮ ಕೈ ಮುಗಿದು ಕಾಲು ಮುಗಿದು ಹೇಳ್ತೀನ್ರಿ, ಈ ರೋಡ್ಬೇಕೂ ನಮಗೂ ಏನೂ ಸಂಬಂಧ ಇಲ್ರಿ. ನನಗೇನು ಗೊತ್ತಿಲ್ರಿ. ನಿಮ್ಮವನು ಒಬ್ರದಾರಿ ಹೆಸರು ಹೇಳು. ಇವ ಕಾಣ ಇವಂಗ ನಿಂದ, ಇವ ಕಾಣ ಇವಂಗ ನಿಂದ. ನಿಮ್ಮಲ್ಲಿ ಪಾನ್ ಮನಸ್ಸಲಾಗಡ ಕನ ಕಣದಲ್ಲೂ ಕೇಸಾರಿ. ಈಗ ನಿಮ್ಮಿಬ್ರಿಗೂ ಸಂಬಂಧ ಇಲ್ಲ. ನಮಗ್ ಗೊತ್ತಿಲ್ಲ. ಸೀದಾ ಪೊಲೀಸ್ ಸ್ಟೇಷನ್ ನಡಿ, ಇವ್ರಿಬ್ರು ಮಕ್ಕಳದ ಫೋಟೋ ತಗೋ, ಒಂದು ಚೀಟಿ ಒಳಗೆ ಇವ್ರ ಹೆಸರು ಬರೆದಿಟ್ಟು ಕಂಪ್ಲೇಂಟ್ ಕೊಟ್ಟು, ಯಾವ್ದ್ರ ಒಂದು ದೊಡ್ಡ ಗಿಡ ನೋಡಿ ನೀನು ಉರ್ಲ್ ಹಾಕಿ ಕೊಂದು ಬಿಡ್ತೀನಿ. LIC ಮಾಡಿಸಿನವ, LIC ಒಳಗೆ ನಾ ಬದುಕ್ತೀನಿ. ನಡಿ ಕೊಂದ ನೀ ಬದುಕವಲ್ಲ. ಬ್ಯಾಡು, ಯಾಕ? ಅವ್ರು ಪೊಲೀಸ್ ಸ್ಟೇಷನ್ ಕೊಟ್ಟಾರ. ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡ್ತಾರ, ನಮ್ಮಿಬ್ರು ಹೆಸರು ಬರೀತಾರ. 4-5 ಮಂದಿ ಪೊಲೀಸರು ಬಂದು ನಮ್ಮಿಬ್ರು ವಾದ ಕರ್ಕೊಂಡು ಹೋಗ್ತಾರ. ಬಡಗಿಗೆ ಕಾರ ಹಾಸ್ತಾರ, ತುರ್ರಕ್ಕೆ ಬಾರ್ಸಿ ಆಗದ. ದೋಸ್ತ ನಾದಲ್ಲ ಅದಿ ನಿನ್ನ ಸಂಬಂಧ ಅವನು ಬೆಕ್ಕದಲಿಕ್ರೆ
ಏನ ಬತ್ತಿ ಇಟ್ಟ ನೀವು ದೋಸ್ತ ನಿನ್ ಸಂಬಂಧ ಅಳಿಬ್ಯಾಡ್ಲೆ ಬಾಯಿಲಿ ಹೇಳು ಅಕ್ಕಿ ನೇರಿದ್ಲ ನಾನ ನಿನಗೆ ತ್ಯಾಗ ಮಾಡೀನಿ. ಏನ್ ಅರಮನೆ ಸಂಸ್ಥಾನ ಬಿಟ್ಟು ಕೊಟ್ಟಿ ಏನಪ್ಪ ಎಷ್ಟು ಗೂಟನ ಇಟ್ಟ ನೀವು ಪಾಪನವ್ರ ತಲೆ ಕಡಿಸೋಬೇಡ. ಹುಡುಗಿನ ಚಲೋ ದವಾಖಾನಿ ತೋರಿಸ್ರಿ, ಡೆಲಿವರಿ ಮಾಡಿಸ್ರಿ. ಕೂಸಿನ ತಂದೆ ಯಾರಂದ್ರ ನನ್ನ ಹೆಸರು ಹೇಳೋರಿ. ನಾ ಹೊಯ್ಕೊಂಡು ಊರಾಗ ಮಂದಿನ ಕುಡಿಸ್ತಾನ. ಏನ್ ಹೇಳಾವ ಅವ್ರಿಗೆ? ಯಾರಿಗೋ ಕದ್ದ ಬಸರಾದ ಗಬ್ಬಾದ ಈ ಹೆಣ್ಮಗಳನ್ನ ಎಲ್ಲ ಒಂದ ಗಪ್ಪ ಗಪ್ಪ ಅನ್ನಕ್ಕೆ ಎದಕ್ ಗಂಟು ಬಿದ್ದಿಲ್ಲ ಎಮ್ಮಿ ಮಾಡ್ರಿ ಬಸರಾದ ಹೆಣ್ಮಗಳನ್ನ ಈ ಹುಚ್ಚುಳಿಬ ಮಾಡ್ಕೊಂಡ ಅಂತ ಹೇಳ್ತಾನ. ನಂದ ಊರಾಗ ಹವಾ ಆಗತ್ತ ಮಗನ. ಅದೇಂಗ ಕದ್ದ ಬಸರ ಅದವ್ರೆಲ್ಲ ನನ್ನ ಕಡೆನೇ ಬರ್ತಾರ. ಬಾಂದ್ರ ಆಯ್ತ ಮುಂದ ಮತ್ತೊಬ್ರು ಬರ್ತಾಳು. ಅಕಿಗೆ ತಾಳಿ ಕಟ್ತೀನಿ, ಬರ್ತಾರ. ಅಕಿಗೆ ತಾಳಿ ಕಟ್ತೀನಿ. ಮತ್ತೊಬ್ರು ಬರ್ತಾಳು. ಎಷ್ಟು ಮಂದಿ ಬರ್ತಾರ ಒಟ್ಟರಿಗೆ ತಾಳಿ ಕಟ್ತೀನಿ. ನಂದಾದಂತ ಒಂದು ಊರ್ ಮಾಡ್ಕೋತೀನಿ. ಊರು ಊರ ಅಕಸ್ಮಾತ ಹೆಸರೇನು? ಇದು ಮಕ್ಕಳಾದು ಅಂದ್ರ ಏನ ಆ ಊರಿಗೆ ಹೆಸರು ಏನ್ತಿದವ? ಗಂಗಾಧರ ಹೆಂಡ್ರಾಪುರ್ಸ್ ಅಂತ ಇಡ್ತೀನಿ. ಮತ್ ಮಕ್ಕಳಾದ್ರೆ ಗಂಗಾಧರ ಮಕ್ಕಳಾಪುರ್ಸ್ ಅಂತ ಇಡ್ತೀನಿ. ಹೋಟ್ ಇನ್ನೊಂದ ಹೆಚ್ಚಾಗತ್ತ. ನಾಳೆ ಗ್ರಾಮ ಪಂಚಾಯತ್ ಇಲೆಕ್ಷನ್ ಮುಂದೆ ನಿಂತು ಹಾರಿಸಿ ಬಂದ್ಬಿಡ್ತೀನಿ. ಏನವ ಇಂಥವ್ ಬೇಕಾ ನಿನಗ? ಮುಚ್ಚಿರ್ಲೆ ಬಾಯ್ನ. ಸಿಕ್ ಅವ್ರಿಗೆ ಬಸರಾಗಕ್ಕ ನನ್ನೇನ್ ಲವ್ ಕೋಆಪರೇಟಿವ್ ಸೊಸೈಟಿ ಅಂತ ತಿಳಿದ್ರೇನ? ನಿಮ್ಮಿಬ್ರು ಮನಸ್ಸು ಪರೀಕ್ಷೆ ಮಾಡಕ್ಕೆ ನಾನು ಆಡಿದ ನಾಟಕ ಇದು. ನಾನು ಹೊಟ್ಟೆ ಆಗಿರೋದು ಕೂಸಲ್ಲ, ಹೇಸಿಗಳ ಕಂಟಿರೋದು ನೋಡಿ. ಬಂದ ಮಗ ಜಿಗಿದ ನಂದು ಓಪನ್ ಅಪ್ ಕ್ಲೋಸ್ ಅಪ್ ಪಾಸ್ ಆತಿಲ್ರಿ. ಆಗೈತ್ಲೆ, ಏನ್ ಚಿಂತೆ ಮಾಡಬೇಡ. ನನ್ನ ಮಗಳು ನಿನಗ ಕೊಟ್ಟು ಮದುವೆ ಮಾಡ್ತೀನಿ. 500 ಮಾವಿನ ಗಿಡ ನಿನ್ನ ಹೆಸರಿನಾಗ ಹಚ್ತೀನಿ. ಮತ್ ಇನ್ನ 500 ರೀ. ಅವಂಗ ಯಾರದಾರ್ಲಿ ಒಂಟಿ ದೇವ. ಅಯ್ಯೋ ಪಾಪಣ್ಣ ಪಾಪ್ಯ ಪಾಪಿ ಅಂತೀಯ ಮಗನ? ಪಾಪಣ್ಣ ಇನ್ನು ಮ್ಯಾಗಿಂತ್ರ ನಿನಗೆ ಹೆಂಡ್ರು ಮಕ್ಕಳು ಅಪ್ಪ ಅಮ್ಮ ಯಾರು ಇಲ್ಲ ಅಂತ ವಿಚಾರ ಮಾಡಬೇಡ್ಲಿ. ಎಲ್ಲಾರು ಜಾಗದಾಗ ನಾನು ನಿಂದಿರ್ತೀನಿ. ಗಾಬ್ರಿ ಹೊಡಿಬೇಡ. ಅಪ್ಪ ಆಗಿರ್ತೀನಿ, ನೀ ಸಣ್ಣಾಗಿರು. 500 ಮಾವಿನ ಗಿಡ ನಿನ್ನ ಹೆಸರಿನಾಗ ಹಚ್ತೀನಿ. ಅಂದ್ರೆ ಇವನಿಗೆ ಮಾಮ ಅನ್ಲಿ. ಏ ಹಂಗಲ್ಲ ಅನ್ಬಾರ್ದಪ್ಪ. ಅವ ನಿನಗ ಇನ್ ಮ್ಯಾಗಂತ್ರ ಇವ್ರ ಅಣ್ಣ. ಇದು ಪಟ್ಟನಂಗ್ ಬಂದ್ಬಿಡಪ್ಪ. 500 ಮಾವಿನ ಗಿಡ ನಿನ್ನ ಹೆಸರಿಗೆ ಹಚ್ಚಿನಿಲ್ಲ. ಗಿಡಕ್ಕೆ ನೀರು ಹಾಸೋರು ಯಾರು ಇಲ್ಲ. ಬಾ ಗಿಡರ ಕಂಡಿಲ್ಲ ಮಾಡ್ಕೊಂಡನವ. ಅಂತೂ ಇಂತೂ ನಿಮ್ಮ ಅಪ್ಪ ಮದುವೆ ಒಪ್ಕೊಂಡ. ಮತ್ತೆ ಮದುವೆಗಿಂದ ಹನಿಮೂನ್ಗೆ ಎಲ್ಲಿ ಹೋಗುದು? ಎಲ್ಲಿ ಹೋಗುದು? ಖಂಡ್ಯಾಗ ಚಲೋ ಜಾಗ ಅಲ್ಲೇ ಯಾಕೆ ಹೇಳಿದೆ ನಾವು? ಯಾಕೆ? ಅವಂದು ಅಲ್ಲೇ ಮುಗಿದೈತಿ. ಅನುಭವಸ್ಥರು ಹೇಳ್ತಿರ್ತಾರ, ಸುಮ್ಮ ಅಂದ್ಬಿಡ್ಬೇಕು. ಅಲ್ಲಿ ಎಲ್ಲಿ ಬೇಡ. ತಂಡ್ಯಾಗ ಪಂಡ್ರಾಪುರ ಯಾತ್ರೆ ಮಾಡ ಮುಗುಳ್ಕೊಡಬೂರ ಬಸ್ ಸ್ಟ್ಯಾಂಡಿನ್ಯಾಗ ನಿತ್ತಾಳ ಗಡಿ ಬಿಡಿಕಿ ಕಾಲೇಜ ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಗಿ, ಬರ್ತಾಳೆ ನನ್ನ ಹುಡುಗಿ. ಏನ ತಗದಿ ಹುಡುಗಿ ಹುಚ್ಚಾಗುವಂಗ ಒಂದು ಬಗಿ